ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದೆ. ನಾನು ಅದಕ್ಕೆ ಹೇಳಿದೆ, ಏನಪ್ಪ ಬಹಳ ದೊಡ್ಡ ಬೇಡಿಕೆಗಳನ್ನ ಇಟ್ಬಿಟ್ಟಿದೆಯಲ್ಲ ಅಂತ. ನಾವು ಯಾವಾಗಲೂ ಕೂಡ ನಿಮ್ ಜೊತೆ ಇರ್ತೇವೆ, ನೀವು ನಮ್ಮ ಜೊತೆ ಇರ್ಬೇಕಷ್ಟೇ. ನಿಮ್ ಜೊತೆ ಇರ್ತೇವೆ. ನಿಮ್ಮ ಬೇಡಿಕೆಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕೆಪಿಟಿಸಿಯಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನಗಳನ್ನ, ನಿಮಗೆ ಅನುಕೂಲಕರವಾದಂತಹ ತೀರ್ಮಾನಗಳನ್ನ ಮಾಡ್ತೇವೆ ಅಂತ. ಇವತ್ತು 88,000 ನಿಮ್ಮ ಸ್ಟ್ರೆಂತ್ ಕೆಪಿಟಿಸಿಎಲ್ ಮತ್ತು 88,000 ಸುಮಾರು 35,000 ಖಾಲಿ ಇದ್ದಾವೆ ಅಂತೇಳಿ ನನಗೆ ಈಗ ಗೊತ್ತಾಯ್ತು. ಇವನ್ನೆಲ್ಲ ಕೂಡ ಹಂತವಾಗಿ ಭರ್ತಿ ಮಾಡ್ತೇವೆ ಅಂತಕ್ಕಂಥ ಮಾತುಗಳು. ಭರ್ತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೇವೆ. ಈಗ ನಮ್ಮ ಸರ್ಕಾರ ಇದೆಯಲ್ಲ, ಕೊಟ್ಟ ಮಾತಿನಂತೆ ನಡ್ಕೊಳ್ತಕ್ಕಂಥ ಸರ್ಕಾರ. ಈಗ 5 ಗ್ಯಾರಂಟಿ ಯೋಜನೆಗಳನ್ನ ಕಳೆದ ಸಾರಿ ಕೊಟ್ಟಿತ್ತು. 83ರಿಂದ ಅಲ್ಲ 2013ರಿಂದ 18ರೊಳಗೆ ನಾವು ಸರ್ಕಾರದಲ್ಲಿದ್ದು, ಆಗ 165 ಭರವಸೆಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿತು. ಈಗ 593 ಭರವಸೆಗಳಲ್ಲಿ 242 ಭರವಸೆಗಳನ್ನು ಈಡೇರಿಸಿದ್ದೇವೆ. 5 ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿಗೆ ಕೊಟ್ಟಿದ್ದೇವೆ. ಅದರಿಂದ ನಮ್ಮ ಸರ್ಕಾರ ನುಡಿದಂತೆ ನಡೆದ ಸರ್ಕಾರ, ಕೊಟ್ಟ ಮಾತನ್ನು ಉಳಿಸಿಕೊಳ್ತಕ್ಕಂಥ ಸರ್ಕಾರ. ಇವತ್ತು ನೀವೇನು ಬೇಡಿಕೆಗಳನ್ನು ಇಟ್ಟಿದ್ದೀರಿ, ಒತ್ತಾಯಗಳನ್ನು ಇಟ್ಟಿದ್ದೀರಿ, ಆ ಒತ್ತಾಯಗಳನ್ನೆಲ್ಲರೂ ಕೂಡ ಪರಿಶೀಲನೆ ಮಾಡಿ ನಿಮಗೆ ನ್ಯಾಯಯುತವಾದಂಥ ಎಲ್ಲ ಬೇಡಿಕೆಗಳನ್ನು ಕೂಡ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತೇವೆ.